ಕರೆಸಿ ಯಾದವ ನಾಯಕರ ಸಂವರಣೆಯನು ನಿಜಪುರದ ಕಾಹಿಂಗಿರಿಸಿ ಬಲದೇವಂಗೆ ನೇಮಿಸಿ ಸಕಲ ರಕ್ಷಣೆಯ ತರಿಸಿ ಭಂಡಾರದಲ್ಲಿ ವಿವಿಧಾಭರಣ ವಸನಾದಿಗಳ ಹೇರಿಸಿ ಹರಿಧನಂಜಯನೊಡನೆ ಬಂದನು ಬಂಧುಜನ ಸಹಿತ. ಇದಿರುವಂದನು ಧರ್ಮಸುತ ಹರಿಪದ ಪಯೋಜದೊಳೆರಗಿದನು ನಿನಗಿದು ವಿನೋದವಲೇ ವಿಮುಕ್ತಗೆ ಭಕ್ತ ಸಂತರಣ. ಕುದಿದು ಮರುಗಿದ ವರಸಿ ನಿನ್ನಯ ಪದವ ಕಾಣದೆ ಶ್ರುತಿಗಳೆಮ್ಮಯ ಸದನಮಖಿಳಾಂ ನ್ಯಾಯ ನಿಖರವ ನೀಡಿಸುವುದೆಂತ. ನಗುತ್ತ ಸಾಕೀಳೆಂದು ರಾಯನ ತೆಗೆದು ತಳ್ಕಿಸಿ ಕೈಯ ತುಳುಕಿನೊಳಗಧರನು ನೃಪ ಸಭೆಗೆ ವಿಜಯಂಗೈದನೊಲವಿನಲಿ. ಮುಗಿದ ಕರದಲ್ಲಿ ವ್ಯಾಸಧೌಮ್ಯಾದಿಗಳು ಮೈಯಿಕ್ಕಿದರಖಿಳ ಮಂತ್ರಿಗಳು ಸಚಿವರು ನೆರೆದುದಾಳೋಚನೆಯ ಭವನದಲ್ಲಿ. ಕಳುಹಿದನು ನಾನಾ ನೃಪರ ಮಂಡಲಕ್ಕೆ ದೂತರ ನಖಿಳ ಋಷಿ ಸಂಕುಳಕ್ಕೆ ಶಿಷ್ಟರ ಪರಠವಿಸಿದನು ಹಸ್ತಿನಾಪುರಿಗೆ. ಕಳುಹಿದನು ನಕುಲನನು ಬಳಿಕಿತ್ತಲು ನೃಪಾಧ್ವರ ಶಾಲೆ ಗಲ್ಲಿಯ ನೆಲಸ ಸೋಶೋಧಿಸೆ ಕರೆಸಿದರು ಬಹುವಿಧದ ಶಿಲ್ಪಿಗರ. ಮಯನ ಮತದಲ್ಲಿ ವಿಶ್ವಕರ್ಮನ ನಯ ವಿವೇಕದಲ ಮಲಮಖ ಶಾಲೆಯನ್ನು ನಿರ್ಮಿಸಿದರು ಸುಲಕ್ಷಣ ಶಾಸ್ತ್ರಸೂತ್ರದಲ್ಲಿ. ನಿಯತ ಪತ್ನಿ ಶಾಲೆ ಜನವೇದಿಯ ವರಾಂತರ್ವೇದಿ ಮಖವೇದಿಯ ಬಹಿರ್ವೇದಿಗಳನ್ನಳವಡಿಸಿದರು ವಹಿಲದಲ್ಲಿ. ಬಿಗಿದ ವಿಂಗಾರಿಗಳ ಮೇಲ್ಕಟ್ಟುಗಳ ಮಣಿಮಯ ಸೂಸಕದ ಲೋವೆಗಳ ಮುಖಮಂಟಪದ ಚೌರಿಯ ನಮಫಲಾವಳೆಯ ಹೊಗರ ನೀಲದ ಸರಿಯ ನೆಲಗಟ್ಟುಗಳ ಚಪ್ಪರದೆಡೆಯೆಡೆಯ ಚೌಕಿಗೆಯ ಚತುರಂಗದ ವಿಚಿತ್ರದ ರಚನೆ ಚೆಲುವಾಯ್ತು. ಪುರದ ಹೊರವಳಯದಲ್ಲಿ ಯಮುನಾವರ ನದಿಯ ತೀರದಲ್ಲಿ ಧರಣೀಶ್ವರರಿಗರ ಮನೆ ಮಾಡಿದರು ನಮರತುನಮಯವಾಗಿ. ಸುರಪುರದ ಮಾರಾಂಕ ಭುಜಗೇಶ್ವರನ ಭೋಗಾವತಿಯ ಶಿಲ್ಪದ ಗುರುವೆನಿಸಿತಿ ನಗರ ನಾರಾಯಣನ ಕರುಣದಲ್ಲಿ. ಯಾದವ ನಾಯಕರನ್ನು ದ್ವಾರಕೆಯ ಕಾವಲಿಗೆ ಇಟ್ಟು ಬಲರಾಮನಿಗೆ ಎಲ್ಲವನ್ನೂ ರಕ್ಷಿಸುವ ಹೊಣೆಯನ್ನು ಕೊಟ್ಟು ಭಂಡಾರದಿಂದ ವಿವಿಧ ಆಭರಣ ವಸ್ತ್ರಗಳನ್ನು ಗಾಡಿಗಳಲ್ಲಿ ಹೇರಿಸಿ ಶ್ರೀಕೃಷ್ಣನು ಬಂಧುಗಳೊಡನೆ ಅರ್ಜುನನ ಜೊತೆಗೆ ಬಂದನು. ಧರ್ಮರಾಜನು ಶ್ರೀಕೃಷ್ಣನನ್ನು ಎದುರುಗೊಂಡು ಅವನ ಪಾದಗಳಿಗೆ ನಮಸ್ಕರಿಸಿ, ನಿತ್ಯ ಮುಕ್ತನಾದ ನಿನಗೆ ಭಕ್ತರ ರಕ್ಷಣೆ ವಿನೋದವಲ್ಲವೇ? ಭಕ್ತರನ್ನು ಸಂತೈಸುವುದು ಪಾರು ಮಾಡುವುದು ನಿನ್ನ ಲೀಲೆಯಲ್ಲವೇ? ನಿನ್ನನ್ನು ಹುಡುಕಿ ನಿನ್ನನ್ನು ಕಾಣದೆ ಶ್ರುತಿಗಳು ದುಃಖಿಸಿದವು. ನೀನೇ ನಮ್ಮ ಮನೆಯಲ್ಲಿರುವುದರಿಂದ ನಮ್ಮ ಮನೆಯ ಶ್ರುತಿಗಳನ್ನು ಅಣಕಿಸುತ್ತದೆ ಎಂದನು. ಶ್ರೀಕೃಷ್ಣನು ನಗುತ್ತಾ ಸಾಕು ಏಳು ಎಂದು ಧರ್ಮರಾಯನನ್ನು ಅಪ್ಪಿಕೊಂಡು ಕೈಗೆ ಕೈ ಸೇರಿಸಿ ಮಂತ್ರಾಲೋಚನಾ ಸಭೆಗೆ ಸಂತೋಷದಿಂದ ಬಂದನು. ವ್ಯಾಸ ಧೌಮ್ಯ ಮೊದಲಾದವರು ಕೈ ಮುಗಿದು ದೀರ್ಘದಂಡ ನಮಸ್ಕಾರ ಮಾಡಿದರು. ಮಂತ್ರಾಲೋಚನಾ ಸಭೆಗೆ ಮಂತ್ರಿಗಳೂ ಬಂದು ಸೇರಿದರು. ಅನೇಕ ರಾಜರ ದೇಶಗಳಿಗೆ ದೂತರನ್ನು ಕಳುಹಿಸಿದನು. ಋಷಿಗಳನ್ನು ಆಹ್ವಾನಿಸಲು ಶಿಷ್ಟರನ್ನು ಕಳುಹಿಸಿದನು. ನಕುಲನನ್ನು ಹಸ್ತಿನಾವತಿಗೆ ಕಳುಹಿಸಿದನು. ಇತ್ತ ರಾಜಸೂಯ ಯಾಗವನ್ನು ಮಾಡುವ ಪ್ರದೇಶವನ್ನು ಶೋಧಿಸಲು ಶಿಲ್ಪಿಗಳನ್ನು ಕರೆಸಿದನು. ಮಯ ಮತ್ತು ವಿಶ್ವಕರ್ಮರ ಶಾಸ್ತ್ರಕ್ಕನುಸಾರವಾಗಿ ಯಾಗಶಾಲೆಯನ್ನು ನಿರ್ಮಿಸಿದರು. ಅದರೊಳಗೆ ಪತ್ನಿ ಶಾಲೆ, ಜನವೇದಿ, ಅಂತರ್ವೇದಿ, ಯಜ್ಞವೇದಿ, ಬಹಿರ್ವೇದಿಗಳನ್ನು ನಿರ್ಮಿಸಿದರು. ರಸಗುಂಡುಗಳ ಮೇಲ್ಕಟ್ಟುಗಳನ್ನು ಕಟ್ಟಿ ಮಣಿಖಚಿತವಾದ ಕುಚ್ಚುಗಳನ್ನು ತೂಗುಬಿಟ್ಟರು. ಚಾವಣಿಯ ಚೌಕಟ್ಟಿನ ಮಂಟಪದಲ್ಲಿ ಚೌರಿಗಳನ್ನು ಹೊಸ ಹಣ್ಣುಗಳನ್ನೂ ತೂಗಿಬಿಟ್ಟರು. ನೀಲದ ಸರಿಯಿಂದ ನೆಲಗಟ್ಟುಗಳನ್ನು ಮಾಡಿದರು. ಚಪ್ಪರದ ಎಲ್ಲ ಜಾಗಗಳಲ್ಲಿಯೂ ವಿಚಿತ್ರದ ಚೌಕರಚನೆಗಳನ್ನು ಮಾಡಿದರು. ಇಂದ್ರಪ್ರಸ್ಥದ ನಗರದ ಹೊರಗೆ ಯಮುನಾ ನದಿಯ ತೀರದಲ್ಲಿ ನವರತ್ನ ಖಚಿತವಾದ ಮನೆಗಳನ್ನು ರಾಜರಿಗಾಗಿ ನಿರ್ಮಿಸಿದರು. ಈ ಯಾಗಶಾಲೆಯ ನಗರವು ವೀರನಾರಾಯಣನ ಕರುಣೆಯಿಂದ
ದೇವೇಂದ್ರನ ಅಮರಾವತಿಗೂ ಆದಿಶೇಷನ ಭೋಗವತಿಗೂ ಶಿಲ್ಪಶಾಸ್ತ್ರದಲ್ಲಿ ಗುರುವೋ ಎಂಬಂತೆ ಶೋಭಿಸುತ್ತಿತ್ತು. ಇಲ್ಲಿಗೆ ಸಭಾಪರ್ವದ 6ನೆಯ ಸಂಧಿ ಮುಕ್ತಾಯವಾಯಿತು.